ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ವತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಕ್ಯ ಗುರುಂ ಭಜೆ. ಮಾಧವಾಂಗ್ರಯುಗಾಸಕ್ತ ಮಾಧವಾಖ್ಯ ಮುನೀಶ್ವರ ಅಧಭ್ರಮಧ್ವತೀರ್ಥಾಗೆ ತದ್ಯುಸ್ತೇಭೀಷ್ಟ ಸಂತತಿಂ. ಮಣಿಪುರವರ ಸಂಸ್ಥೆ ಮೂಲವೃಂದಾವನೇಯೋ ಸಕಲಬುಧಮಣೀಢ್ಯೋ ರಾಜತೆ ಜ್ಞಾನಿವರ್ಯಃ. ಶ್ರುತಿವರ ಮುನಿಮಾನ್ಯೋ ಮಾಧವಾರ್ಯೋ ಮಹಾತ್ಮ ಭಗವತಿ ನಿಜಭಕ್ತಿಂ ಮೇ ಪ್ರದದ್ಯಾತ್ ಸದಾತ್ಮ. ಗುರುಭ್ಯೋ ನಮಃ. ಹರಿ ಓಂ. ಈ ದಿವಸ ಮಹಾಮಹಿಮೋಪೇತರಾದಂತಹ ಮಣ್ಣೂರು ವಾಸಿಗಳಾದಂತಹ ಶ್ರೀಮನ್ ಮಾಧವ ತೀರ್ಥ ಗುರುಸಾರ್ವಭೌಮರ ಆರಾಧನಾ ಮಹೋತ್ಸವ. ಗುರುಗಳು ಪೂರ್ವಾಶ್ರಮದಲ್ಲಿ ವಿಷ್ಣು ಶಾಸ್ತ್ರಿಗಳು ಎಂಬುದಾಗಿ ಪ್ರಸಿದ್ಧರಾದವರು. ಶ್ರೀಮದ್ ಆಚಾರ್ಯರ ಜೊತೆ ವಾಕ್ಯಾರ್ಥವನ್ನು ಮಾಡ್ತಾ ವಾದವನ್ನು ಮಾಡ್ತಾ ವಾದೇ ವಾದೇ ಜಾಯತೆ ತತ್ವಬೋಧ ಅನ್ನೋ ಮಾತಿನ ಪ್ರಕಾರ ಉತ್ತಮವಾದ ಜ್ಞಾನೋದಯವಾಗಿ ಉತ್ತಮ ಜ್ಞಾನ ಇವರಿಗೆ ಹೊಂದಿದವರಾಗಿ ಆಚಾರ್ಯರ ಶಿಷ್ಯರೇ ಆಗಿಬಿಟ್ರು. ಮತ್ತು ಆಶ್ರಮವನ್ನು ಕೂಡ ಸ್ವೀಕಾರ ಮಾಡಿದರು. ಮತ್ತು ಮಾಧವ ತೀರ್ಥರು ಎಂಬುದಾಗಿ ಪ್ರಸಿದ್ಧರಾದ ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲೊಬ್ಬರು ಅಕ್ಷೋಭ್ಯ ಮಾಧವ ನರಹರಿ ಮಾಧವ ತೀರ್ಥರು ಎಂಬುದಾಗಿ 4 ಜನ. ಅದು ಇವರು ಒಬ್ಬರು. ಕ್ರಮವಾಗಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರಿಗೆ ಮೂಲರಾಮದೇವರ ಸೇವೆಯನ್ನು ಮಾಡುವಂತಹ ಯೋಗವನ್ನು ಶ್ರೀಮದ್ ಆಚಾರ್ಯರೇ ಕರುಣಿಸಿದ್ರು ಅಂತ ತಿಳ್ಕೊಳ್ಬೇಕು. ಮಾಧ್ವ ವಾಂಗ್ಮಯಕ್ಕೆ ಮಹೋನ್ನತವಾದ ಕೊಡುಗೆ. ಪರಾಶರ ಸ್ಮೃತಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪರಾಶರ ಮಧ್ವ ವಿಜಯ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ಕೃತಿ. ಮತ್ತು ಋಗ್ವೇದ, ಯಜುರ್ವೇದ, ಸಾಮವೇದಕ್ಕೂ ಕೂಡ ಇವರಿಗೆ ವ್ಯಾಖ್ಯಾನವನ್ನು ಮಾಡಿರ್ತಾರೆ. ಮತ್ತು ಮಧುಹರಿ ತೀರ್ಥರು ಎಂಬತಕ್ಕಂತಹ ಸನ್ಯಾಸಿಗಳಿಗೆ ಆಶ್ರಮವನ್ನು ಕೊಟ್ಟು ಆಚಾರ್ಯರ ಕರಾರ್ಚಿತವಾದಂತಹ ವೀರರಾಮದೇವರನ್ನು ಅವರಿಗೆ ಕೊಟ್ಟು ಅಲ್ಲಿ ಮಾಧವ ತೀರ್ಥ ಸಂಸ್ಥಾನವನ್ನು ಬೆಳೆಸ್ತಾರೆ. ಅದೊಂದು ಕವಲು. ಶ್ರೀಮದ್ ಆಚಾರ್ಯರ ಮಧ್ವ ಮತದ ತತ್ವ ಪ್ರಸಾರಕ್ಕೋಸ್ಕರ ಆ ಶಾಖೆಯನ್ನು ಬೆಳೆಸ್ತಾರೆ. ಅದಕ್ಕೆ ತಂಬಿಹಳ್ಳಿ ಮಠ ಅಥವಾ ಮಜ್ಜಿಗೆಹಳ್ಳಿ ಮಠ ಎಂಬುದಾಗಿ ಇವತ್ತು ಕೂಡ ಪ್ರಸಿದ್ಧವಾಗಿದೆ. ಅದು ಮಧುಹರಿ ತೀರ್ಥರಿಂದ ಬಂದಂತಹದ್ದು ಅಂತ ತಿಳ್ಕೊಳ್ಬೇಕು. ಅಲ್ಲಿಯೂ ಕೂಡ ಮಾಧವ ತೀರ್ಥರಿಂದ ಪೂಜಿತವಾದಂತಹ ವಂಶರಾಮ ದೇವರಿದ್ದಾರೆ. ಹೀಗೆ ಅಲ್ಲಿ ವಿಶೇಷವಾಗಿದೆ. ಹೀಗೆ ಮಹಾನುಭಾವರಾದಂಥವರನ್ನು, ಮಹಾಮಹಿಮರನ್ನು ಅನ್ಯತೋಪಾಸನೆಯನ್ನು ಮಾಡಬಾರದು. ಇವರು ಭೀಮಾ ತೀರದಲ್ಲಿ ಚೆನ್ನಕೇಶವನ ಸುಕ್ಷೇತ್ರದಲ್ಲಿ ಮಣ್ಣೂರಿನಲ್ಲಿಯೇ ಮಣಿಪುರ ಎಂಬುದಾಗಿದೆ. ಅದು ಮಣ್ಣೂರು ಅಂತ ಈಗ ಆಗಿದೆ. ಆ ಮಣ್ಣೂರಿನಲ್ಲಿಯೇ ವಿದೇಶ ತೀರ್ಥರಿಂದ ಅನವರತ ಸೇವೆಯನ್ನು ಸ್ವೀಕಾರ ಮಾಡಿದವರಾಗಿ ಅಲ್ಲಿಯೇ ಇರ್ತಾರೆ ಎಂಬುದಾಗಿ ತಿಳ್ಕೊಂಡು ಬೇರೆಲ್ಲಿಯೋ ಇರ್ತಾರೆ ಅನ್ನುವಂತಹ ಅನ್ಯತೋಪಾಸನೆಯನ್ನು ಮಾಡದೆ ಮಾಧವ ತೀರ್ಥರ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು.